ಬೆಂಗಳೂರಲ್ಲಿ ಹಬ್ಬದ ವಾತಾವರಣ. ನಮ್ಮ ವಿಜಯನಗರ ಗೋವಿಂದನಗರ ಆಗಿರ್ಬೋದು, ಅದು ಒಂಥರ ನೋಡೋಕ್ಕೆ ಒಂಥರ ಖುಷಿ. ಇವತ್ತಲ್ಲ ಸುಮಾರು 15 ದಿವಸದಿಂದನೂ ಅಷ್ಟೇ ಈ ಬ್ಯಾನರ್ಗಳಾಗಿರ್ಬೋದು, ಪ್ರತಿಯೊಂದು ಹಬ್ಬದ ವಾತಾವರಣ. ನಮ್ಮ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರು ಮತ್ತು ನಮ್ಮ ಪ್ರಿಯಕೃಷ್ಣರವರು, ನಮ್ಮ ಪ್ರದೀಪಣ್ಣವರು, ಇವರೆಲ್ಲ ನಮ್ಮ ನೋಡೋಕ್ಕೆ ಇವರೆಲ್ಲ ಒಂಥರ ಖುಷಿ ನಮಗೆ. ಇವತ್ತು ಏನು ನಮ್ಮ ಪ್ರಿಯಕೃಷ್ಣ ಸಾಹೇಬ್ರದ್ದು ಯೂತ್ ಐಕಾನ್ ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕಕ್ಕೆ ನೆಕ್ಸ್ಟು ನಮ್ಮ ಮುಖ್ಯಮಂತ್ರಿ ಮುಂದಿನ ಅವಧಿಯಲ್ಲಿ ಆಗೇ ಆಗ್ತಾರೆ ನಮ್ಮ ಪ್ರಿಯಕೃಷ್ಣ ಸಾಹೇಬರು. ಅವ್ರು ನೋಡೋಕ್ಕೆ ಒಂಥರ ಖುಷಿ. ಅವ್ರ ನಗುಮುಖದ ಒಡೆಯ ಅವರು, ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್. ಮತ್ತು ಇನ್ನೇನು ಯೂತ್ ಆಗಿರ್ಬೋದು, ಸೀನಿಯರ್ ಕಾಂಗ್ರೆಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ಗಲ್ಲಿಂದಲೆಲ್ಲ ಬರ್ತಾರೆ. ತುಂಬ ಜನ ಫೋನ್ ಮಾಡ್ತಾಯಿದ್ದಾರೆ, ಅಡ್ರೆಸ್ ಕೇಳ್ತಿದ್ದಾರೆ. ಅದೇ ಒಂಥರ ಖುಷಿ. ಅವ್ರು ನೋಡೋಕ್ಕೆ ಒಂಥರ ಖುಷಿ. ಅವ್ರು ವಿಶ್ ಮಾಡೋಕ್ಕೆ ಒಂದು ಸೆಕೆಂಡ್ ಅಭಿಪ್ರಾಯ ಎಲ್ಲ ಹೊಡ್ಬಿಟ್ಟು ಸರ್. ಅಭಿವೃದ್ಧಿ ಅವರು ತುಂಬ ಅವಾಗಿಂದ ಮಾಡ್ಕೊಂಡಿದ್ದಾರೆ ಅವರು. ಆಮೇಲೆ ಏನು ಹಿಂದಿನ 5 ವರ್ಷ ಅವರು ಮನೇಲಿ ಇದಾಗಿದ್ರು, ಸೋತಿದ್ರು. ಅವಾಗಲೂ ಕೂಡ ಅಷ್ಟೇ ಜನಸೇವೆ ಅನ್ನೋದು ತುಂಬಾ ಮಾಡಿದ್ದಾರೆ. ಕೋವಿಡ್ ನಾನೇ ಸುಮಾರು 1000 ಕಿಟ್ ಕೊಡಿಸಿದ್ದೀನಿ ಸಾಹೇಬ್ರ ಕೈಲಿ. ಬುಕ್ಸ್ ಆಗಿರ್ಬೋದು, ಮಕ್ಕಳಿಗೆ ಸ್ಕೂಲ್ ಫೀಸು, ಹಾಸ್ಪಿಟ್ಲಿಗೆ ಆಗಿರ್ಬೋದು, ಪ್ರತಿಯೊಂದು ನಾನೇ ಉದಾಹರಣೆ ಇದ್ದೀನಿ. 20 ವರ್ಷ ನಾನು ಜೊತೆಲಿದ್ದೀನಿ. ನಾನು ಸನ್ಮಾನ್ಯ ಸಣ್ಣ ಒಂದು ಕಾರ್ಯಕರ್ತರಾಗಿದೆ. ಇವತ್ತು ಸಾಹೇಬರು ಒಂದು ಆಶೀರ್ವಾದದಿಂದ ನಾನು ಒಂದು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಅದೇ ನಮ್ಮ ಸಾಹೇಬ್ರ ದೊಡ್ಡ ಗುಣ. ಅವ್ರ ಬಗ್ಗೆ ಹೊಗಳಕ್ಕೇನೋ ಸಾಲದು ಸರ್. ಆ ಥರ ನಮಗೆ ದೇವರು ಸಚಿವ ಸ್ಥಾನ ಕೊಡೋಕ್ಕೆ ಎಲ್ಲ ಕಡೆ 100% ಆಗೇ ಆಗುತ್ತದೆ. ಅದು ಮುಂದಿನ ಒಂದು ಗಳಿಗೆಯಿಂದ ಬರ್ಬೋದು, ಒಂದು ಶುಭಗಳಿಗೆ. ಆ ಶುಭಗಳಿಗೆ ಬರೋವರೆಗೂ ಅವಾಗ ನೋಡಿ, ಅವಾಗ ನೀವೆಲ್ಲ ಹೇಳ್ತೀರ.